ಮನಸಾಲಜಿ ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮನಸಾಲಜಿ ಹೆಸರೇ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ತಂಡದ ಹತ್ರನೇ ಕೇಳ್ಬಿಡೋಣ, ಏನಿದು ಮನಸಾಲಜಿ ಅಂತ. ಮನಸಾಲಜಿ ಅಂದ್ರೆ ಯಾರ ಮನಸ್ಸಿನ ಬಗ್ಗೆ, ಏನ್ ಕಥೆ ಇದು? ಬ್ರೈನ್ ಅಂದ್ರೆ ಸೈಕಾಲಜಿ ಅಂತಾರೆ, ಲೈಕ್ ಹಾರ್ಟ್ ಅಂದ್ರೆ ಕಾರ್ಡಿಯಾಲಜಿ ಅಂತಾರೆ. ಬಟ್ ಮನ್ಸು ಅನ್ನೋದಿರತ್ತಲ್ಲ, ಒಳ್ಳೆ ಮನ್ಸು ಆಗ್ಬೋದು. ನಾವೇನೇ ಮಾಡೋಕ್ಕಾದ್ರೂ ಅದಕ್ಕೆ ಮನ್ಸು ಬರ್ಬೇಕು. ಯಾರ ಮೇಲಾದ್ರೂ ನಾವು ಪ್ರೀತಿ ಮಾಡ್ಬೇಕು, ಆ ಪ್ರೀತಿನ ಗಳಿಸ್ಕೊಬೇಕಂದ್ರೂ ನಮ್ಗೆ ಆ ಮನ್ಸು ಬರ್ಬೇಕು. ಸೊ ಈ ಮನ್ಸುಗಳ ಇದು ಏನಂತಾರೆ, ತಳಮಳ ಅಂತ ಹೇಳ್ಬೋದು. ಮನ್ಸಿನ ತಳಮಳನೇ ಮನ್ಸಾಲಜಿ. ಓಕೆ, ವಂಡರ್ಫುಲ್. ಓಕೆ, ಒಳ್ಳೆ ಡೆಫಿನೇಷನ್ ಅನ್ಬೋದು. ದಟ್ ಇಸ್ ಡಿಫ್ರೆಂಟ್ ಆ್ಯಕ್ಚುಲಿ. ಫ್ರೆಂಡ್ಶಿಪ್ಗೆ ಒಂದು ಬೇರೆ ಇದಿದೆ ಅಂತ ತೋರಿಸಿದ್ದಾರೆ. ಆ್ಯಂಡ್ ಇದರಲ್ಲಿ ಈಗಿನ ಹುಡುಗಿರಾಗಿರ್ಬೋದು ಅಥವಾ ಹುಡುಗರಾಗಿರ್ಬೋದು, ದೇರ್ ಏನೇ ಒಂದು ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಆಗಿರ್ಬೋದು, ಅದು ಎಷ್ಟು ಅಡಿಕ್ಟ್ ಆಗ್ತಾರೆ, ಎಷ್ಟರ ಮಟ್ಟಿಗೆ ಅದರಿಂದ ಅವ್ರಿಗೆ ಏನೇನೆಲ್ಲ ಆಗುತ್ತೆ. ಈಗಿನ ಯೂತ್ಸ್ಗೆ ಬೇಸಿಕಲಿ ಏನಂದ್ರೆ, ಇಲ್ಲ ಟಿವಿಗೆ ಅಡಿಕ್ಟ್ ಆಗಿರ್ತಾರೆ, ಇಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ, ಬಟ್ ನಾವು ಹಿಂಗೆ ನೋಡ್ಬೇಕಷ್ಟೇ. ಅವ್ರು ಕಲ್ತ್ಕೊಳ್ಳೇಬೇಕು. ಯಾಕೆಂದ್ರೆ ಅಷ್ಟು ಕಲ್ತ್ಕೊಂಡಿಲ್ಲ ಅಂದ್ರೆ ಮ್ಯಾಮ್ ಯಾರು ಪಾಠ ಮಾಡ್ತಾ ಇದ್ರೆ ಇಲ್ಲಿ ಮೊಬೈಲ್ ಇಟ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ. ನಾನೇ ಆಶ್ಚರ್ಯ ಪಡ್ತೀನಿ, ಕೆಳಗೆ ನೋಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಇಟ್ಸ್ ಆ ಥರದ್ದು ಒಂದು ಎಲ್ಲ ಇನ್ಸಿಡೆಂಟ್ಸ್ ಈಗಿನ ಯೂತ್ಸ್ ಮಾಡೋ ತರಲೆಗಳೆಲ್ಲ ಇದೆ ಸಿನಿಮಾನಲ್ಲಿ. ಸೊ ಪ್ರತಿಯೊಬ್ರು ಸಿನಿಮಾ ನೋಡಿದ ತಕ್ಷಣ ರಿಲೇಟ್ ಆಗ್ತಾರೆ, ಅಯ್ಯೋ ನಾನು ಹಿಂಗೆ ಮಾಡಿದ್ನಲ್ಲ ಅಂತ. ಪ್ರೀತಿ ಅಂದ್ರೆ ಆಸೆನ, ಭಾಷೆನ, ದ್ವೇಷನ, ಮೋಸಾನ, ಆವೇಶನ, ಆಮಿಷಾನ, ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಗೆಳೆಯನ, ಗೆಳತಿನ ಅಂದ್ಕೊಂಡಿದ್ದು ಅತಿನ, ಇಲ್ಲ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಗದ್ಯಾನ, ಪದ್ಯಾನ, ಮದಾನ, ಮಧ್ಯಾಹ್ನ, ಗೊತ್ತಿಲ್ಲ. ಪ್ರೀತಿ ಅಂದ್ರೆ ತಂದೆನ, ತಾಯಿನ, ಬರೀ ಪೊಗಳೆ ಬಾಯಿನ, ಅದು ಗೊತ್ತಿಲ್ಲ. ಗೊತ್ತಿದ್ದು ಗೊತ್ತಿಲ್ಲದೆ ಗೊತ್ತಿರೋದಿಷ್ಟೇ ಪ್ರೀತಿ ಅಂದ್ರೆ. ಸೊ ನಿಮಗೆ ಜೋಶ್ ಆದ್ಮೇಲೆ ಈಗ ಅಮೂಲ್ಯ ಜೊತೆ ಮಾಡ್ತಿದ್ದಾರೆ, ಹೇಗೆ ಅನಿಸ್ತು ನಿಮ್ಗೆ? ಒಟ್ಟಾರೆ ಚಿತ್ರ ಮಾಡುವಾಗಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ಪರ್ಸ್ನಲಿ, ಹೇಗೆ ಅನಿಸ್ತು? ಜೋಶ್ ಒಳ್ಳೆ ಫೇಮ್ ತಂದ್ಕೊಡ್ತು, ಒಳ್ಳೆ ಹೆಸರು ತಂದ್ಕೊಡ್ತು, ಎಲ್ಲರೂ ಇಷ್ಟಪಟ್ಟರು. ಸೊ ಅದ್ರ ನೆಕ್ಸ್ಟ್ ಫಿಲಮು ನನ್ಗೆ ಅದೇ ತರ, ಅದೇ ವೇವ್ ಲೆಂತ್ ಅಲ್ಲಿ, ಅದೇ ಗ್ರಾಫಲ್ಲಿ ಹೋಗ್ಬೇಕಂತಿತ್ತು. ಸೊ ಫಸ್ಟ್ ಸೋಲೋ ಫಿಲಮು, ಒಳ್ಳೆ ಹೀರೋಯಿನ್ ಜೊತೆ ಮಾಡ್ತಾ ಇದ್ದೀನಿ. ಅಂಡ್ ಒಳ್ಳೆ ಬ್ಯಾನರ್, ಒಳ್ಳೆ ಪ್ರೊಡಕ್ಷನ್, ಒಳ್ಳೆ ಡೈರೆಕ್ಟರ್. ನಂಗೆ ಇವ್ರ ಮಮ್ಮಿ ಮುದ್ದೆ ತಿನ್ನೋದು ಹೇಳ್ಕೊಟ್ರು. ಸುಮ್ನೆ ಹಂಗೆ ನಾಪ್ಕಾ ಇದೆಯಾ, ಒಂದ್ಸಲ ಹಂಗೆ ಸುಮ್ನೆ ತಿಂತಾ ಇದ್ದೆ. ಅವಾಗ ದೇ ಕಾಲ್ಡ್ ಅಂಡ್ ಹಂಗಲ್ಲ, ಈ ತರ ಇದ್ ಮಾಡ್ಕೊಂಡು ತಿನ್ಬೇಕು ಅಂತ. ವಿ ವರ್ ಲೈಕ್ ಅ ಫ್ಯಾಮಿಲಿ ಅಂತ ಹೇಳ್ಬೋದು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ. ನ್ಯೂ ಕಮರ್ ಅವ್ರ ಜೊತೆ ಮಾಡಿದಾಗ ನಿಮ್ಗೆ ಹೇಗಿತ್ತು? ಇಟ್ ವಾಸ್ ಫನ್. ಇವ್ರದ್ದೊಂದು ಟಿಪಿಕಲ್ ಕ್ಯಾರೆಕ್ಟರ್ಸ್ ಇದೆ ಅಲ್ಲ, ಅದು ಯೂಶಲಿ ಬೇಗ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಕುತ್ಕೊಳ್ಳಲ್ಲ. ಈಗ ಮಳೆ ಬರ್ತಾ ಇತ್ತು, ನಾವು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿದ್ಮೇಲೆ ನಮ್ಗೆ ಮಳೆ ಇಟ್ ವಾಸಂಟ್ ನೆಸೆಸರಿ, ಬಟ್ ಆಲ್ಸೋ ಮಳೆ ಬರ್ತಾ ಇತ್ತು. ಸೊ ಮಳೆ ಬರ್ತಾ ಇತ್ತು. ಶಾರ್ಟ್ ಆದ್ಮೇಲೆ ಯೂಶಲಿ ಎಲ್ಲರೂ ಕೊಡ ಇಟ್ಕೊಂಡು ನಿಂತ್ಕೊಳ್ತಾರೆ, ಬಟ್ ಇವ್ರು ನಿಂತ್ಕೊಳ್ಳಲ್ಲ. ನಾನು ಬನ್ನಿ ನಿಂತ್ಕೊಳ್ಳಿ ಬನ್ನಿ, ಕೊಡೆ ಇಟ್ರು ಬೇಡ ಬೇಡ ಅಂತಂತಾರೆ. ಸೊ ಏನಕ್ಕೆ ಅಂತಂದ್ರೆ ಫೀಲ್ ಚೆನ್ನಾಗಿದೆ ಕೇಳ್ದಾಗ ಇನ್ನೊಂದ್ಸತಿ ಕೇಳ್ದಾಗ ಏನಾದ್ರು, ಇಲ್ಲ ಬೇರೆ ಯಾವ ಟೈಮ್ನಲ್ಲಿ ಯಾರು ಸಿಗುತ್ತಾ ನಮ್ಗೆ ಅವಕಾಶ, ಯಾರು ನೆನೆದರೆ ಇನ್ನೊಬ್ಬ ಲೂಸ್ ಇರ್ಬೇಕು ಅಂತ ಅನ್ಕೊಳ್ತಾರೆ. ಅದಕ್ಕೆ ಈಗ ಟೈಮ್ ಸಿಗಿದೆ ನೆನಿತಾ ಡೈರೆಕ್ಟ್ ಆಗಿ ಹೇಳ್ತಿದಾರ? ಇಲ್ಲ ಅವರೇ ಹೇಳಿದ್ದು ಸುಮ್ನೆ ಎಲ್ಲೋ ಮಳೆಯಲ್ಲಿ ನಿಂತ್ಕೊಳಕ್ ಆಗಲ್ಲ. ಯೂಶಲಿ ಮಳೆ ಬರುತ್ತೆ, ನಾವೆಲ್ಲರೂ ಮಳೆ ಎಂಜಾಯ್ ಹಂಗೆ ಅಂತೀವಿ. ಬಟ್ ಮಳೆ ಬಂದಾಗ ಎಲ್ಲ ಓಡೋಗ್ ಛತ್ರಿ ಕೆಳಗೆ ಅದು ಇದು ಯೂಶಲಿ ಮಾಡ್ತೀವಿ. ಬಟ್ ಅದೊಂದು ಆ ಲೊಕೇಶನ್, ಆ ಜಾಗ, ಅದು ಕ್ಲೈಮ್ಯಾಕ್ಸ್ ನನ್ಗೆ ಹೆಂಗ ಅನಿಸ್ತಿತ್ತು ಅಂದ್ರೆ ಒಂಥರ ಲೆಟ್ ಮಿ ಎಂಜಾಯ್ ದ ರೈನ್ ಅಂತ ಅನಿಸ್ತಿತ್ತು. ಇವರು ಸೈಲೆಂಟ್ ಆಗಿ ಅವಾಗ ಆದಷ್ಟು ಗ್ಯಾಪ್ ಅಲ್ಲಿ ನೆನೀತಾ ಇದ್ರು. ಬಟ್ ಇವ್ರದ್ದು ಹೇರ್ ಸ್ಟೈಲು, ಗೆಟಪ್ ಇದೆಲ್ಲ ಹಾಳಾಗಬಾರ್ದು ಅಂತ. ಇಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಇವರು ಛತ್ರಿ ಕೆಳಗಿರ್ತಿರ್ಲಿಲ್ಲ, ಯಾಕಂದ್ರೆ ಹಂಗಿತ್ತು ಆ ವೆದರ್. ಚೆನ್ನಾಗಿತ್ತು ಆಕ್ಚುಲಿ.
ನೆನಪಿದ್ಯಾ ಮನ್ಸಾಲಜಿ ಸಿಕ್ಕಿದ ಹೇಗೆ ಆ ಕ್ಷಣಗಳು? ಸೊ ಹೇಗೆ ನಿಮಗೆ ಈ ಫಿಲ್ಮ್ ಸಿಕ್ತು? ಇಟ್ಸ್ ಅ ವೆರಿ ನ್ಯಾಚುರಲ್ ಕ್ಯಾರೆಕ್ಟರ್ ಅಂತ, ಎಕ್ಸ್ಟ್ರಾ ಬಿಲ್ಡಪ್ಸ್ ಏನಿಲ್ಲ. ಸುಮ್ಮನೆ ಆ ಥರ ಎಗ್ರು ಹೊಡಿಯೋದು, ಫೈಟ್ ಮಾಡೋದು, ಅಥವಾ ಹೀರೋಯಿನ್ ಇಂಪ್ರೆಸ್ ಮಾಡೋದು, ಆ ಥರ ಎಕ್ಸ್ಟ್ರಾ ಇದೆಲ್ಲ. ಇಟ್ಸ್ ಅ ವೆರಿ ನ್ಯಾಚುರಲ್ ಸ್ವೀಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ನಾನೀಗ ಒಂದು ಅವ್ರ ಕ್ವೆಶನ್ ಕೇಳ್ತೀನಿ. ಸಿನಿಮಾ ಪೂರ್ತಿ ನಮಗೆ ಏನು ನನ್ನ ಹಿಂದೆ ಬೀಳ್ತಾ ಇರ್ತಾರೆ. ಸೊ ರಿಯಲ್ ಲೈಫ್ನಲ್ಲಿ ಯಾರು ಇದ್ದಾರಾ, ಹಂಗೆ ಬಿದ್ದಿದ್ದಾರಾ ಅಥವಾ ಬೀಳೋ ಚಾನ್ಸಸ್ ಇದೆಯಾ ಅಂತ? ತುಂಬಾ ಟಫ್ ಕ್ವೆಶ್ಚನ್ ಇದು. ಹಿಂದೆ ಬಿದ್ಮೇಲೆ ಅಲ್ವಾ ಗೊತ್ತಾಗೋದು ಹುಡುಗಿರ ಡೇಂಜರ್ ಅಂತ. ಎಸ್ ಆರ್ ನೋ ಅಷ್ಟೇ. ನೋ ಆಪ್ಷನ್. ಓಕೆ, ಎಸ್ ಪ್ಲೀಸ್ ಇವ್ರನ್ನ ಕ್ವಶನ್ ಕೇಳಿ, ನಾನು ಕಾಲು ಎಳಿಬೇಕು ಇವ್ರನ್ನ. ನಿಮ್ಮ ಏಜ್ ಅವರೆಲ್ಲ ಯಾವಾಗಲೂ ನಕ್ಕೊಂಡು ಆಟ ಆಡ್ಕೊಂಡು ಇದು ಮಾಡ್ಕೊಂಡಿರ್ತಾರೆ. ನೀವು ಅಷ್ಟು ಸೀರಿಯಸ್ ಆಗಿ ಡಬಲ್ ಮೆಚೂರ್ಡ್ ಆಗಿ ಸ್ಟ್ರಿಕ್ಟ್ ಆಫೀಸರ್ ಥರ, ಅದು ಯಾರೋ ಹಿಂದೆ ಬಂದರೆ ಪಟ್ ಅಂತ ಹೊಡೆಯೋ ಥರ ಎಲ್ಲ ಇದ್ದೀರಾ ನೀವು. ನಿಜವಾದ ಲೈಫಲ್ಲೂ ಹಿಂಗೇನಾ, ಅಥವಾ ನಿಮ್ಮ ಹಿಂದೆನೂ ಈ ಥರ ತುಂಬ ಜನ ಬಂದಿರ್ತಾರೆ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ, ನನಗೆ ಯಾರೂ ಬಂದಿಲ್ಲ, ಯಾಕೆಂದರೆ ನಾನು ಎಲ್ಲೂ ಜಾಸ್ತಿ ಹೊರಗೆ ಹೋಗ್ತಾ ಇರಲಿಲ್ಲ. ಇಲ್ಲೇ ಯಾರು ಬರಲ್ಲ ಅಂದ್ರಲ್ಲ, ಬೀದರಲ್ಲಿ ಶೂಟಿಂಗ್ ಮಾಡುವಾಗ ಇಡೀ ಬೀದರ್ ಫೋರ್ಟ್ ತುಂಬ್ಕೊಂಡ್ಬಿಟ್ಟಿದ್ರು. ಪೊಲೀಸ್ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಜನ ಐಸು 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 ಅಂತ ಅಳ್ತಾ ಇದ್ರು. ಲಿಟ್ರಲಿ ಐ ಕುಡ್ ಸಿ ಟಿಯರ್ಸ್. ಇವ್ರು ಬಂದ್ ಮಾದೇಶ ಅಂದಾಗ ನೋಡ್ಕೊಂಡು ಅಳ್ತಾ ಇದ್ರು. ಸೊ ಅದೆಲ್ಲ ಬಿದ್ದಿದ್ದಾರೆ. ಆ ಒಂದು ಅಭಿಮಾನ ಬೇರೆ, ಅಂಡ್ ಪ್ರಪೋಸ್ ಮಾಡಕ್ಕೆ ಹಿಂದೆ ಬರೋದೇ ಬೇರೆ. ಹೇಗನ್ಸುತ್ತೆ ಅದರ ಅಭಿಮಾನಿಗಳಷ್ಟು? ತುಂಬಾ ಖುಷಿ ಆಗುತ್ತೆ. ನಾನು ಯೂಶಲಿ ಮೊನ್ನೆ ಕೂಡ ಇವ್ರಿಗೆ ಹೇಳ್ತಾ ಇದ್ದೆ, ಯಾರು ಮಿಸ್ ಮಾಡ್ಕೊಳ್ಬಾರ್ದು ಆ ಒಂದು ಏನು ಪ್ರಮೋಷನಲ್ ಆಕ್ಟಿವಿಟೀಸ್ನ. ಯಾಕೆಂದರೆ ಆ ಟೈಮ್ನಲ್ಲೇ ನಮಗೆ ಗೊತ್ತಾಗುತ್ತೆ ನಮಗೂ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ನಮಗೋಸ್ಕರನೂ ಎಷ್ಟು ಜನ ಇದ್ದಾರೆ ಅಂತ. ಬಿಕಾಸ್ ನಾನು ಪ್ರೇಮಿಸಮ್ ಟೈಮ್ನಲ್ಲಿ ಮತ್ತು ನಾನು ನನ್ನ ಕನಸು ಟೈಮ್ನಲ್ಲಿ ಹೋಗಿದ್ದೆ. ಪ್ರೇಮಿಸಮ್ ಟೈಮ್ ನಾನು ಯೋಚನೆ ಮಾಡಿದೆ ಹೋಗ್ಲಾ ಬೇಡವಾ, ಯಾಕೆಂದರೆ ತುಂಬ ಕ್ರೌಡ್ ಇರುತ್ತೆ. ಯೂಶಲಿ ಆ ಕಡೆ ಎಲ್ಲ ತುಂಬ ಫ್ಯಾನ್ಸ್ ಇದ್ದಾರೆ ನನಗೆ. ಯೂಶಲಿ ಒಂದು ಹುಡುಗಿ ಅಂದಮೇಲೆ ಯೋಚನೆ ಮಾಡಬೇಕಾಗಿರೋದೇ ಎಲ್ಲ. ಅಷ್ಟು ಜನಕ್ಕೆ ಒಂದು 10% ಆರ್ಗೂ ಕ್ರಶ್ ಇರಲ್ವೇನ್ರಿ ಇವ್ರ ಮೇಲೆ? ಅಟ್ಲೀಸ್ಟ್ 10%. ಅವ್ರ ಹಿಂದೆ ಬಿದ್ದಂಗೆ ತಾನೆ ಅವ್ರ ಹಿಂದೆ. ಈಗ ನೀವು ಒಪ್ಕೊಳ್ಳಬೇಕು, ಅವ್ರು ಎಸ್ ಆರ್ ನೋ ಎಸ್ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಬೀದರಲ್ಲಿ ನಾನು ಹೋದಾಗ ಹೇಳ್ತಾ ಇದ್ರು, ಹೀರೋ ಫೋಟೋ ತೆಗೆದ್ಬಿಟ್ಟು ಅವ್ರ ಫೋಟೋ ಹಾಕೊಂಡು ಇವ್ರ ಜೊತೆ ಅದೇ ಸಖತ್ ದೊಡ್ಡ ಬಿಸ್ನೆಸ್ ಆಗಿತ್ತಂತೆ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು. ಗಣೇಶ ಇನ್ನೂ ಸ್ಪೆಷಲ್ ಹೇಗೆ ಆಚರಿಸ್ತಾ ಇದ್ರಿ ಗಣೇಶ ಹಬ್ಬನ? ಗಣೇಶ ಹಬ್ಬ ನಾವು ಏನು ಯೂಶಲಿ ಸೇಮ್ ನಮ್ದು ಪೂಜೆ ಎಲ್ಲ ಮಾಡ್ಕೊಂಡು ಕಡುಬು ನೀವು ಹಬ್ಬದ ಊಟ ಮಾಡಲ್ವಾ? ಮಾಡ್ತೀವಿ ಅಂದ್ರು ಅಲ್ಲ ಹೇಳಿ. ಬಟ್ ಫಸ್ಟ್ ಬರೋದು ಅದೇ ಅಂತ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ದಟ್ಸ್ ಓಕೆ. ಯೂಶಲಿ ನಮ್ಮನೇಲಿ ಅಷ್ಟೇ ಕಡುಬು, ಸ್ವೀಟ್ ಕಡುಬು, ಖಾರ ಕಡುಬು ಎಲ್ಲ ತಿನ್ಕೊಂಡು ಪ್ರೋಗ್ರಾಮ್ಸ್ಗಳನ್ನ ನೋಡ್ಕೊಂಡು ಅಷ್ಟೇ ಎಂಜಾಯ್ ಮಾಡ್ತೀವಿ. ನೀವು? ನಾವು ಮುಂಚೆ ಎಲ್ಲ ಗಣೇಶ ಕಲೆಕ್ಷನ್ ಮಾಡ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ. ಇವಾಗ ಕೆಲವು ಏರಿಯಲ್ಲಿ ಫ್ರೆಂಡ್ಸ್ ಕರೀತಾರೆ, ಗಣೇಶ ಕೊಡ್ಸಿದೀವಿ, ಗೆಸ್ಟ್ ಆಗಿ ಬಂದ, ಗೆಸ್ಟ್ ಆಗ ಅಂತ. ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಇವಾಗ ಇವಾಗ ಕೊಡ್ತೀರಾ? ಇವಾಗ ಅದು ಮಾಡ್ಬೇಕು. ಯೂಶಲಿ ಹುಡುಗಿರು ಕೂಡ ಗಣೇಶ ಹಬ್ಬ ಅಂತ ಬಂದಾಗ ಅವ್ರ ಏರಿಯಾನಲ್ಲಿ ಗಣೇಶ ಕೂರ್ಸ, ದೇರ್ ಇಸ್ ಅ ಮೀಟಿಂಗ್ ಪಾಯಿಂಟ್ ಬಿಟ್ವೀನ್ ಸೋ ಮೆನಿ ಲವರ್ಸ್. ಓಕೆ, ಒಳ್ಳೆ ಐಡಿಯಾ ಇದು. ಬರೀ ಹುಡುಗರ ಬಗ್ಗೆನೇ ಹೇಳ್ತಾರೆ ಅಂದ್ರೆ ಹುಡುಗರೆಲ್ಲ ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ. ಸೊ ಹುಡುಗಿರ ಬಗ್ಗೆನೂ ಹೇಳ್ತಾ ಇದೀನಿ. ಎಷ್ಟೊಂದ್ ಜನಕ್ಕೆ ಮೀಟ್ ಬ್ಯಾಲೆನ್ಸಿಂಗ್ ಆಕ್ಟ್ ನಡೀತಾ ಇದೆ. ಅಮೂಲ್ಯ ಕ್ಯಾನ್ ಬಿ ಅ ಲವ್ ಗುರು. ನೆಕ್ಸ್ಟ್ ಫಿಲ್ಮ್ ಅಂತ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ ಮತ್ತು ರಾಕೇಶ್. ವೀಕ್ಷಕರೇ ನೋಡಿದ್ರಲ್ಲ, ಮನಸಾಲಜಿ ಚಿತ್ರತಂಡದವರು ಯಾವ ರೀತಿ ಕಾಲೆಳ್ಕೊಂಡು ಮನಸಾಲಜಿ ಚಿತ್ರದ ಸಂಪೂರ್ಣ ಚಿತ್ರಣವನ್ನು ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಅವರ ಗಣೇಶ ಹಬ್ಬದ ನೆನಪುಗಳನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಓ ಮಂಕುತಿಮ್ಮ ಪ್ರೀತಿ ಮುಚ್ಚಿಡಬಾರ್ದಂತೆ